ನಮ್ಮ ಜೊತೆಲಿ ದೇವದುರ್ಗ ಶಾಸಕರಾದಂಥ ಕರೆಮ್ಮ ನಾಯ್ಕ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಮರಳು ಮಾಫಿಯಾ ಅನ್ನೋಂಥದ್ದು ತಮ್ಮ ಕ್ಷೇತ್ರದಲ್ಲಿ ಇದೆ ಅನ್ನೋಂಥದ್ದು ಆರೋಪವನ್ನು ಮಾಡಿದ್ರ. ಸೊ ಸದನದಲ್ಲೂ ಕೂಡ ಈ ಬಗ್ಗೆ ಗಮನವನ್ನು ಸೆಳೆದ್ರ. ತಮ್ಮನ್ನ ಒಂದಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ, ಒಂದು ರೀತಿ ಕೇಳಿದ್ರೆ ನಿಮ್ಮ ರಕ್ಷಣೆಗಾಗಿ ಅಂತ ಹೇಳ್ತಿದ್ದಾರೆ ಅನ್ನೋಂಥದ್ದು. ಯಾಕೆ ಎಷ್ಟು ದಿನದಿಂದ ಇದೇ ರೀತಿ ಫಾಲೋ ಮಾಡ್ತಾ ಇದ್ದಾರೆ? ಸರ್, ನಮ್ಮಲ್ಲಿ ಈಗ ನಾವು ಗೆದ್ದಾಗಲಿಂದ ಅಕ್ರಮ ಒಂದು ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು. ಗಣಿಗಾರಿಕೆ ಇರ್ಬೋದು, ಅಕ್ರಮ ಮರಳು ಗಣಿಗಾರಿಕೆ, ಇಸ್ಪೀಟು, ಮಟ್ಗ ಇವೆಲ್ಲ ಭಾಳಷ್ಟು ಕಳ್ತನದಂಥ ಪ್ರಕರಣಗಳು ಸಾಕಷ್ಟು ಆಗ್ತವೆ ನನ್ನ ಕ್ಷೇತ್ರದಲ್ಲಿ. ಅದಕ್ಕೆ ಕಡಿವಾಣ ಹಾಕಂಥದ್ದು ಪ್ರಾಮಾಣಿಕವಾಗಿ ನಾನು ಗೆದ್ದಲ್ಲಿಂದ ಹೋರಾಟ ಮಾಡ್ತಾ ಇದ್ದೀನಿ. ಅದಕ್ಕೆ ತಕ್ಕಂಗೆ ಸರಿಯಾದ ಕಾನೂನು ಕ್ರಮ ತಗೊಳಕ್ಕೆ ಸರ್ಕಾರ ಹಿಂದೇಟಾಕಕತ್ತದ. ಹಂಗಾಗಿ ಇದನ್ನು ಭಾಳಷ್ಟು ನಮ್ಮ ರಕ್ಷಣೆಗೆ ಯಾರೂ ಬರೋದಿಲ್ಲ ಅಲ್ಲಿ. ನಾನೊಬ್ಬಳೇ, ನನ್ನ ರಕ್ಷಣೆಗೆ ಬರೋರು ನನ್ನ ಕ್ಷೇತ್ರದ ಜನ. ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ನನಗೆ. ಹಂಗಾಗಿ ನಾನು ಕೂಡ ಕಾನೂನು ಹೋರಾಟ ಮಾಡ್ತಾಯಿದ್ದೀನಿ. ಇದ್ರ ಜೊತೆಲಿ ಗೃಹ ಸಚಿವರು ಏನಾದರೂ ಸಹಾಯಕ್ಕೆ ಬಂತೀನಿ ಅಂತ ಏನಾದರೂ ಮಾತನ್ನು ಹೇಳಿದ್ರ, ಅಥವಾ CM ಆಗಲಿ ಏನಾದ್ರು ಭರವಸೆಯನ್ನು ಕೊಟ್ಟಿದ್ದಾರಾ? ಗೃಹ ಸಚಿವರು ಒಪ್ಪಿಗೆಂಡು ಬಿಟ್ಟಾರ ಅವರು. ಯಾಕಂತಂದರೆ ಇದರಿಂದ ದೊಡ್ಡ ಕೈಗಳದಾವ, ದೊಡ್ಡ ಅವರೇ ಅಸಹಾಯಕತೆ ತೊಡ್ಕೊಂತಾರಂದಾಗ ಅವ್ರು ಯಾವ ರೀತಿ ಕ್ರಮ ತಗೊತಾರ, ನಮಗೆ ಯಾವ ರೀತಿ ರಕ್ಷಣೆ ಕೊಡ್ತಾರೆ ಅನ್ನೋದು ಕಾದು ನೋಡ್ಬೇಕಾಗ್ತದೆ. ಅವರು ಮಾತಿನ ಪ್ರಕಾರ ನಾನೇ ಅಲ್ಲಿ ಸ್ವತಃ ಹ್ಯಾಂಡ್ಲ್ ಮಾಡ್ತೀನಿ, ಅವರಿಗೆ ಶಾಸಕರಿಗೆ ರಕ್ಷಣೆ ಕೊಡ್ತೀನಿ, ಜನರಿಗೆ ರಕ್ಷಣೆ ಕೊಡ್ತೀನಿ, ಅಲ್ಲಿ ಇಡೀ ರಾಜ್ಯಾದ್ಯಂತ ಇಂಥ ಒಂದು ಪ್ರಕರಣಗಳು ಮರುಕಳಿಸಲಾರ್ದಂಗೆ ಮಾಡ್ತೀನಿ ಅನ್ನೋಂಥ ಮಾತು ಅವ್ರು ಕೊಟ್ಟಾರ. ಅದನ್ನು ನಾವು ಕೂಡ ನಂಬೀವಿ. ಆದರೆ ನನಗೆ ಭರವಸಿಲ್ಲ. ಈಗಾಗಲೇ ನಾವು ಒಂದು ವಾರ ಈ ರೀತಿ ನಮ್ಮ ಮನೆಗೆ ಬಂದು ದಾಳಿಕೋರರೆಲ್ಲ ಬಂದು ಇಷ್ಟೆಲ್ಲ ನಮಗೆ ಬೆದರಿಕೆ ಹಾಕಿದ್ರು ಕೂಡ ಅವರು ಅದನ್ನು ಭಾಳ ಸರಳವಾಗಿ ತಗೊಂಡಾರೆ. ಇದೆಲ್ಲ ಕಾಮನ್. ಇದಕ್ಕಿಂತ ದೊಡ್ಡ ದೊಡ್ಡವು ಆದರೂ ಕೂಡ ಅವರು ಇಲ್ಲಿ ಈ ಸರ್ಕಾರಕ್ಕೆ ಕರುಣೆ ಇಲ್ಲ. ಹಂಗಾಗಿ ಅವ್ರು ಏನು ಮಾಡ್ತಾರ ನೋಡ್ತೀನಿ. ಒಂದು ವೇಳೆ ಮಾಡಿಲ್ಲ ಅಂದರೆ ನಾನು ಕೂಡ ನನ್ನ ಪಕ್ಷದ ವರಿಷ್ಠರ ಗಮನಕ್ಕೆ ತರ್ತೀನಿ. ಜಾತ್ಯತೀತ ಜನತಾದಳದ ಪಕ್ಷದ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡಪ್ಪಾಜಿ ಅವರು, ಕುಮಾರಣ್ಣವರು, ನಿಖಿಲ್ ಅವರು ಎಲ್ಲರಿಗೆ ನಮ್ಮ ಅವರಿಗೆ ಗಮನಕ್ಕೆ ತಂದು ನಾನು ಪಕ್ಷದ ವತಿಯಿಂದ ದೊಡ್ಡ ಪ್ರಮಾಣದ ಒಂದು ಹೋರಾಟನ ನಾನು ಮಾಡ್ತೀನಿ ಸರ್. ಮೇಡಮ್, ಒಬ್ರು ಶಾಸಕರಾಗಿ ನಿಮಗೆ ಜೀವ ಬೆದರಿಕೆ ಇದೆ ಅನ್ನೋದು, ಒಂದು ವೇಳೆ ತಮ್ಗೇನಾದ್ರೂ ಆದ್ರೆ ಯಾರು ಹೊಣೆ ಆಗ್ತಾರೆ? ಯಾಕಂದ್ರೆ ನೀವು ಇಂಥವ್ರೆ ಅನ್ನೋಂಥದ್ದನ್ನು ಯಾರ ಮೇಲೂ ಕೂಡ ಹೆಸರನ್ನು ಹೇಳುವಂತ ಕೆಲಸವನ್ನು ಮಾಡಿಲ್ಲ. ಸೊ ಹೀಗಾಗಿ ಆ ರೀತಿಯಾದಂಥ ಏನಾದ್ರು ಘಟನೆಗಳಾದ್ರೆ ಯಾರು ಹೊಣೆ ಅಂತ? ನಮ್ಮ ಮೇಲೆ ಅಂತ ಒಂದು ಘಟನೆ ಆದರೆ, ನನ್ನ ಮೇಲೆ ಏನೋ ಹೆಚ್ಚು ಕಡಿಮೆ ಆದರೆ ಇದೇನು ಮೊದಲಲ್ಲ. ನಾವು ಗೆದ್ದಲ್ಲಿಂದ ಇಂಥ ಸಣ್ಣ ಪುಟ್ಟ ಪ್ರಕರಣಗಳು, ಸಣ್ಣ ಪುಟ್ಟ ಅಂತಲ್ಲ, ದೊಡ್ಡ ದೊಡ್ಡ ಪ್ರಕರಣಗಳು ನಮ್ಮ ಮೇಲೆ ದಬ್ಬಾಳಿಕೆಗಳು ನಡ್ಕೊಂಡು ಬಂದವ. ಇದಕ್ಕೆಲ್ಲ ನೇರ ಹೊಣೆ ಅಂದರೆ ಪೊಲೀಸ್ ಇಲಾಖೆ ಆಗ್ತದೆ. ಅದಾದಮೇಲೆ ಸರ್ಕಾರ ಆಗ್ತದೆ. ಇದ್ರನ್ನ ಬಿಟ್ಟರೆ ನಮಗೇನು ಬೇರೆ ಯಾರು ಶತ್ರುಗಳಂತ ಅನ್ನೋದಿಲ್ಲ. ರಾಜಕೀಯ ಶತ್ರುಗಳಂತೂ ಇದ್ದೇ ಇರ್ತಾರೆ. ನಾವು ರಾಜಕೀಯವಾಗಿ ನಾನು ಯಾವ ರೀತಿ ಗೆಲುವು ಸಾಧಿಸಿನಿ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತದ. ಯಾಕಂದರೆ ನನಗೆ ಯಾವುದೇ ರಾಜಕೀಯ ದೊಡ್ಡ ಬೆಂಬಲ ನನಗಿಲ್ಲ. ಆದರೆ ನನ್ನ ಪಕ್ಷನೇ ನನಗೆ ಬೆಂಬಲ ಅಂತೇಳಿ ನಾನು ನನ್ನ ಕ್ಷೇತ್ರದ ಜನರನ್ನ ನಂಬ್ಕೊಂಡೀನಿ. ಹಾಗಾಗಿ ಮುಂದೆ ನನಗೆ ಅವರೇ ಆಸರೆ ಹೊರತಾಗಿ ಈ ಸರ್ಕಾರದ ಬಗ್ಗೆ ಮತ್ತು ಈ ಪೊಲೀಸ್ ಇಲಾಖೆ ಬಗ್ಗೆ ನಿಜವಾಗ್ಲೂ ನನಗೆ ನಂಬಿಕೆ ಹೊರಟೋಗ್ಯದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್ಕಾರ ಏನಾದ್ರೂ ಗನ್ಮ್ಯಾನ್ ಕೊಟ್ಟಿದ್ಯಾ, ಅಥವಾ ನೀವೇನಾದ್ರೂ ಗನ್ಮ್ಯಾನ್ ಬೇಕು ನನಗೆ ರಕ್ಷಣೆಗೆ ಅನ್ನೋಂಥದ್ದು ಏನಾದ್ರು ಕೇಳಿದ್ದೀರಾ, ಕೊಟ್ಟಿದ್ದಾರಾ? ಇಲ್ಲ, ನನಗೆ ಗನ್ಮ್ಯಾನು ಎಲ್ಲ ಶಾಸಕರಿಗೆ ಕೊಟ್ಟಂಗೆ ನನಗೆ ಗನ್ಮ್ಯಾನ್ಗಳು ಕೊಟ್ಟಾರ. ಗನ್ಮ್ಯಾನ್ಗಳು 24 ತಾಸು ನನ್ನ ಜೊತೆಯಲ್ಲಿ ಇರೋದಿಲ್ಲ. ಮನೆಗೆ ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಬಂದು ಅವರು ಅಟ್ಯಾಕ್ ಮಾಡ್ತಾರೆ. ಅಕ್ರಮ ಗಣಿ ಕೆಲಸ ಮಾಡೋದಕ್ಕೆ ನೀವು ಯಾಕೆ ತೊಂದರೆ ಕೊಡ್ತೀರಿ, ನಿಮಗೇನು ಸಂಬಂಧ ಆ ವಿಷಯ ಅಂತೇಳಿ ನಮ್ಮ ವಿರುದ್ಧ ಸ್ವತಂತ್ರರು ಬಂದು ನಮ್ಮ ಮನೆಗೆ ಬರ್ತಾರೆ ಅಂದಾಗ ನಮಗೂ ಕೂಡ ಹರಸ್ಮೆಂಟ್, ಮಹಿಳೆ ಶಾಸಕರನ್ನ ಅಂತ ಒಂದು ಅವರು ಕೀಳಿರಿಮೆ ಇಟ್ಕೊಂಡಾರ. ಈ ಥರ ಮಾಡಿದಾಗ ನಾವು ಗನ್ಮ್ಯಾನ್ ತೊಗೊಂಡು ಏನು ಮಾಡೋದು? ಅದಕ್ಕೆ ನಂಗೆ ಸೂಕ್ತ ಭದ್ರತೆ ಕೊಡಬೇಕಂತೇಳಿ ಗೃಹ ಸಚಿವರನ್ನ, ಸರ್ಕಾರನ ನಾನು ಬೇಡಿಕೆ ಇಟ್ಟೀನಿ. ಅವ್ರು ಕೊಡ್ತಾರ ಅನ್ನೋ ನಂಬಿಕೆ ಕೂಡ ನನಗಾದ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾದಂಥ ಕರೆಮ್ಮ ನಾಯ್ಕ ಅವರ ಮಾತು. ಕ್ಯಾಮ್ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಲಿ ದೇವದುರ್ಗ ಶಾಸಕರಾದಂಥ ಕರೆಮ್ಮ ನಾಯ್ಕ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಮರಳು ಮಾಫಿಯಾ ಅನ್ನೋಂಥದ್ದು ತಮ್ಮ ಕ್ಷೇತ್ರದಲ್ಲಿ ಇದೆ ಅನ್ನೋಂಥದ್ದು ಆರೋಪವನ್ನು ಮಾಡಿದ್ರ. ಸೊ ಸದನದಲ್ಲೂ ಕೂಡ ಈ ಬಗ್ಗೆ ಗಮನವನ್ನು ಸೆಳೆದ್ರ. ತಮ್ಮನ್ನ ಒಂದಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ, ಒಂದು ರೀತಿ ಕೇಳಿದ್ರೆ ನಿಮ್ಮ ರಕ್ಷಣೆಗಾಗಿ ಅಂತ ಹೇಳ್ತಿದ್ದಾರೆ ಅನ್ನೋಂಥದ್ದು. ಯಾಕೆ ಎಷ್ಟು ದಿನದಿಂದ ಇದೇ ರೀತಿ ಫಾಲೋ ಮಾಡ್ತಾ ಇದ್ದಾರೆ? ಸರ್, ನಮ್ಮಲ್ಲಿ ಈಗ ನಾವು ಗೆದ್ದಾಗಲಿಂದ ಅಕ್ರಮ ಒಂದು ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು. ಗಣಿಗಾರಿಕೆ ಇರ್ಬೋದು, ಅಕ್ರಮ ಮರಳು ಗಣಿಗಾರಿಕೆ, ಇಸ್ಪೀಟು, ಮಟ್ಗ ಇವೆಲ್ಲ ಭಾಳಷ್ಟು ಕಳ್ತನದಂಥ ಪ್ರಕರಣಗಳು ಸಾಕಷ್ಟು ಆಗ್ತವೆ ನನ್ನ ಕ್ಷೇತ್ರದಲ್ಲಿ. ಅದಕ್ಕೆ ಕಡಿವಾಣ ಹಾಕಂಥದ್ದು ಪ್ರಾಮಾಣಿಕವಾಗಿ ನಾನು ಗೆದ್ದಲ್ಲಿಂದ ಹೋರಾಟ ಮಾಡ್ತಾ ಇದ್ದೀನಿ. ಅದಕ್ಕೆ ತಕ್ಕಂಗೆ ಸರಿಯಾದ ಕಾನೂನು ಕ್ರಮ ತಗೊಳಕ್ಕೆ ಸರ್ಕಾರ ಹಿಂದೇಟಾಕಕತ್ತದ.
ಹಾಗಾಗಿ ಇದನ್ನು ಭಾಳಷ್ಟು ನಮ್ಮ ರಕ್ಷಣೆಗೆ ಯಾರೂ ಬರೋದಿಲ್ಲ ಅಲ್ಲಿ. ನಾನೊಬ್ಬಳೇ, ನನ್ನ ರಕ್ಷಣೆಗೆ ಬರೋರು ನನ್ನ ಕ್ಷೇತ್ರದ ಜನ. ಅವ್ರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ನನಗೆ. ಹಾಗಾಗಿ ನಾನು ಕೂಡ ಕಾನೂನು ಹೋರಾಟ ಮಾಡ್ತಾಯಿದ್ದೀನಿ. ಮೇಡಮ್, ಇದ್ರ ಜೊತೆಲಿ ಗೃಹ ಸಚಿವರು ಏನಾದರೂ ಸಹಾಯಕ್ಕೆ ಬಂತೀನಿ ಅಂತ ಏನಾದರೂ ಮಾತನ್ನು ಹೇಳಿದ್ರ, ಅಥವಾ CM ಆಗಲಿ ಏನಾದ್ರು ಭರವಸೆಯನ್ನು ಕೊಟ್ಟಿದ್ದಾರಾ? ಗೃಹ ಸಚಿವರು ಒಪ್ಪಿಗೆಂಡು ಬಿಟ್ಟಾರ ಅವರು. ಯಾಕಂತಂದರೆ ಇದರಿಂದ ದೊಡ್ಡ ಕೈಗಳದಾವ, ದೊಡ್ಡ ಅವರೇ ಅಸಹಾಯಕತೆ ತೊಡ್ಕೊಂತಾರೆ ಅಂದಾಗ ಅವ್ರು ಯಾವ ರೀತಿ ಕ್ರಮ ತಗೊಂತಾರ, ನಮಗೆ ಯಾವ ರೀತಿ ರಕ್ಷಣೆ ಕೊಡ್ತಾರೆ ಅನ್ನೋದು ಕಾದು ನೋಡ್ಬೇಕಾಗ್ತದೆ. ಅವ್ರ ಮಾತಿನ ಪ್ರಕಾರ ನಾನೇ ಅಲ್ಲಿ ಸ್ವತಃ ಹ್ಯಾಂಡ್ಲ್ ಮಾಡ್ತೀನಿ, ಅವರಿಗೆ ಶಾಸಕರಿಗೆ ರಕ್ಷಣೆ ಕೊಡ್ತೀನಿ, ಜನರಿಗೆ ರಕ್ಷಣೆ ಕೊಡ್ತೀನಿ, ಅಲ್ಲಿ ಇಡೀ ರಾಜ್ಯಾದ್ಯಂತ ಇಂಥ ಒಂದು ಪ್ರಕರಣಗಳು ಮರುಕಳಿಸಲಾರ್ದಂಗೆ ಮಾಡ್ತೀನಿ ಅನ್ನೋಂಥ ಮಾತು ಅವ್ರು ಕೊಟ್ಟಾರ. ಅದನ್ನು ನಾವು ಕೂಡ ನಂಬೀವಿ. ಆದರೆ ನನಗೆ ಭರವಸಿಲ್ಲ. ಈಗಾಗಲೇ ನಾವು ಒಂದು ವಾರ ಈ ರೀತಿ ನಮ್ಮ ಮನೆಗೆ ಬಂದು ದಾಳಿಕೋರರೆಲ್ಲ ಬಂದು ಇಷ್ಟೆಲ್ಲ ನಮಗೆ ಬೆದರಿಕೆ ಹಾಕಿದ್ರು ಕೂಡ ಅವರು ಅದನ್ನು ಭಾಳ ಸರಳವಾಗಿ ತಗೊಂಡಾರೆ. ಇದೆಲ್ಲ ಕಾಮನ್. ಇದಕ್ಕಿಂತ ದೊಡ್ಡ ಆದರೂ ಕೂಡ ಅವರು ಇಲ್ಲಿ ಈ ಸರ್ಕಾರಕ್ಕೆ ಕರುಣೆ ಇಲ್ಲ. ಹಂಗಾಗಿ ಅವ್ರು ಏನು ಮಾಡ್ತಾರ ನೋಡ್ತೀನಿ. ಒಂದು ವೇಳೆ ಮಾಡಿಲ್ಲ ಅಂದರೆ ನಾನು ಕೂಡ ನನ್ನ ಪಕ್ಷದ ವರಿಷ್ಠರ ಗಮನಕ್ಕೆ ತರ್ತೀನಿ. ಜಾತ್ಯತೀತ ಜನತಾ ದಳದ ಪಕ್ಷದ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡಪ್ಪಾಜಿ ಅವರು, ಕುಮಾರಣ್ಣವರು, ನಿಖಿಲ್ ಅವರು ಎಲ್ಲರಿಗೆ ನಮ್ಮ ಅವರಿಗೆ ಗಮನಕ್ಕೆ ತಂದು ನಾನು ಪಕ್ಷದ ವತಿಯಿಂದ ದೊಡ್ಡ ಪ್ರಮಾಣದ ಒಂದು ಹೋರಾಟನ ನಾನು ಮಾಡ್ತೀನಿ ಸರ್. ಮೇಡಮ್, ಒಬ್ರು ಶಾಸಕರಾಗಿ ನಿಮಗೆ ಜೀವ ಬೆದರಿಕೆ ಇದೆ ಅನ್ನೋದು, ಒಂದು ವೇಳೆ ತಮ್ಗೇನಾದರೂ ಆದರೆ ಯಾರು ಹೊಣೆ ಆಗ್ತಾರೆ? ಯಾಕಂದರೆ ನೀವು ಇಂಥವ್ರೆ ಅನ್ನೋಂಥದ್ದನ್ನು ಯಾರ ಮೇಲೂ ಕೂಡ ಹೆಸರನ್ನು ಹೇಳುವಂಥ ಕೆಲಸವನ್ನು ಮಾಡಿಲ್ಲ. ಸೊ ಹಾಗಾಗಿ ಆ ರೀತಿಯಾದಂಥ ಏನಾದರೂ ಘಟನೆಗಳಾದರೆ ಯಾರು ಹೊಣೆ ಆಗ್ತಾರೆ? ನಮ್ಮ ಮೇಲೆ ಅಂತ ಒಂದು ಘಟನೆ ಆದರೆ, ನನ್ನ ಮೇಲೆ ಏನೋ ಹೆಚ್ಚು ಕಡಿಮೆ ಆದರೆ ಇದೇನು ಮೊದಲಲ್ಲ. ನಾವು ಗೆದ್ದಲ್ಲಿಂದ ಇಂಥ ಸಣ್ಣ ಪುಟ್ಟ ಪ್ರಕರಣಗಳು, ಸಣ್ಣ ಪುಟ್ಟ ಅಂತಲ್ಲ, ದೊಡ್ಡ ಪ್ರಕರಣಗಳು ನಮ್ಮ ಮೇಲೆ ದಬ್ಬಾಳಿಕೆಗಳು ನಡ್ಕೊಂಡು ಬಂದವ. ಇದಕ್ಕೆಲ್ಲ ನೇರ ಹೊಣೆ ಅಂದರೆ ಪೊಲೀಸ್ ಇಲಾಖೆ ಆಗ್ತದೆ. ಅದಾದಮೇಲೆ ಸರ್ಕಾರ ಆಗ್ತದೆ. ಇದ್ರನ್ನ ಬಿಟ್ಟರೆ ನಮಗೇನು ಬೇರೆ ಯಾರು ಶತ್ರುಗಳಂತ ಅನ್ನೋದಿಲ್ಲ. ರಾಜಕೀಯ ಶತ್ರುಗಳಂತೂ ಇದ್ದೇ ಇರ್ತಾರೆ. ನಾವು ರಾಜಕೀಯವಾಗಿ ನಾನು ಯಾವ ರೀತಿ ಗೆಲುವು ಸಾಧಿಸಿನಿ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತದ. ಯಾಕಂದರೆ ನನಗೆ ಯಾವುದೇ ರಾಜಕೀಯ ದೊಡ್ಡ ಬೆಂಬಲ ನನಗಿಲ್ಲ. ಆದರೆ ನನ್ನ ಪಕ್ಷನೇ ನನಗೆ ಬೆಂಬಲ ಅಂತೇಳಿ ನಾನು ನನ್ನ ಕ್ಷೇತ್ರದ ಜನರನ್ನ ನಂಬ್ಕೊಂಡೀನಿ. ಹಾಗಾಗಿ ಮುಂದೆ ನನಗೆ ಅವರೇ ಆಸರೆ ಹೊರತಾಗಿ ಈ ಸರ್ಕಾರದ ಬಗ್ಗೆ ಮತ್ತು ಈ ಪೊಲೀಸ್ ಇಲಾಖೆ ಬಗ್ಗೆ ನಿಜವಾಗ್ಲೂ ನನಗೆ ನಂಬಿಕೆ ಹೊರಟೋಗ್ಯದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್ಕಾರ ಏನಾದರೂ ಗನ್ಮ್ಯಾನ್ ಕೊಟ್ಟಿದ್ಯಾ, ಅಥವಾ ನೀವೇನಾದರೂ ಗನ್ಮ್ಯಾನ್ ಬೇಕು ನನಗೆ ರಕ್ಷಣೆಗೆ ಅನ್ನೋಂಥದ್ದು ಏನಾದ್ರು ಕೇಳಿದ್ದೀರಾ, ಕೊಟ್ಟಿದ್ದಾರಾ? ಇಲ್ಲ, ನನಗೆ ಗನ್ಮ್ಯಾನು ಎಲ್ಲ ಶಾಸಕರಿಗೆ ಕೊಟ್ಟಂಗೆ ನನಗೆ ಗನ್ಮ್ಯಾನ್ಗಳು ಕೊಟ್ಟಾರ. ಗನ್ಮ್ಯಾನ್ಗಳು 24 ತಾಸು ನನ್ನ ಜೊತೆಯಲ್ಲಿ ಇರೋದಿಲ್ಲ. ಮನೆಗೆ ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಬಂದು ಅವರು ಅಟ್ಯಾಕ್ ಮಾಡ್ತಾರೆ. ಅಕ್ರಮ ಗಣಿ ಕೆಲಸ ಮಾಡೋದಕ್ಕೆ ನೀವು ಯಾಕೆ ತೊಂದರೆ ಕೊಡ್ತೀರಿ, ನಿಮಗೇನು ಸಂಬಂಧ ಆ ವಿಷಯ ಅಂತೇಳಿ ನಮ್ಮ ವಿರುದ್ಧ ಸ್ವತಂತ್ರರು ಬಂದು ನಮ್ಮ ಮನೆಗೆ ಬರ್ತಾರೆ ಅಂದಾಗ ನಮಗೆ ಕೂಡ ಹರಸ್ಮೆಂಟ್, ಮಹಿಳೆ ಶಾಸಕರನ್ನಂತ ಒಂದು ಅವರು ಕೀಳಿರಿಮೆ ಇಟ್ಕೊಂಡಾರ. ಈ ಥರ ಮಾಡಿದಾಗ ನಾವು ಗನ್ಮ್ಯಾನ್ ತೊಗೊಂಡು ಏನು ಮಾಡೋದು? ಅದಕ್ಕೆ ನಂಗೆ ಸೂಕ್ತ ಭದ್ರತೆ ಕೊಡಬೇಕಂತೇಳಿ ಗೃಹ ಸಚಿವರನ್ನ, ಸರ್ಕಾರನ ನಾನು ಬೇಡಿಕೆ ಇಟ್ಟೀನಿ. ಅವ್ರು ಕೊಡ್ತಾರ ಅನ್ನೋ ನಂಬಿಕೆ ಕೂಡ ನನಗಾದ ಸರ್. ಥ್ಯಾಂಕ್ ಯು ಸರ್. ಇದಿಷ್ಟು ಶಾಸಕರಾದಂಥ ಕರೆಮ್ಮ ನಾಯಕ್ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.